ಯಾವ ಕಾಲು ಭಾಳ ನೋವಿದೆ ನನಗೆ ಹೇಳ್ರಿ. ಅಂದರೆ ಎಡಗಾಲು ಈಗ ಓಡಾಡ್ಬೇಕಾದ್ರೆ ನೋವಿದೆ ಅಲ್ವಾ? ಈಗ ಅಲ್ಲಿ ಮೂಳೆ ಡಾಕ್ಟರ್ ಏನು ಹೇಳಿದ್ರು, ಆಪರೇಷನ್ ಮಾಡಬೇಕು ಅಂತ ಹೇಳಿದಾರಲ್ವಾ? ಈ ಕಡೆ ಬಲಗಾಲ ಆಲ್ರೆಡಿ ಒಂದ್ಸರಿ ಆಪರೇಷನ್ ಆಗಿದೆ, ವೆರಿಕೋಸ್ ವೇನ್ ಆಪರೇಷನ್ ಆಗಿದೆ. ಈಗ ಎಡಗಾಲು ನೋವಿದೆ, ಹೌದಾ? ಮತ್ತೆ ಸೊಂಟ ನೋವು ಇದೆ, ಇದೆಯಲ್ಲ ಈಗ. ಈಗ ನೀವು ಪ್ರಯಾಣ ಮಾಡಿ ಬಂದಿದ್ದೀರಿ ತರೀಕೆರೆಯಿಂದ, ತರೀಕೆರೆ ತಾನೆ, ಚಿಕ್ಕಮಂಗ್ಳೂರು. ಹಾಂ, ಈಗ ನಾನು ಮರ್ಮ ಚಿಕಿತ್ಸೆ ಅಂತ ಮಾಡ್ತೇನೆ, ಒಂದು ಟ್ರೀಟ್ಮೆಂಟು. ಈಗ ನಿಮಗೆ ಯಾವುದೇ ರೀತಿ ಆಯಿಂಟ್ಮೆಂಟ್ ಹಚ್ಚಲ್ಲ, ಇಂಜೆಕ್ಷನ್ ಮಾಡಲ್ಲ, ಮಾತ್ರೆ ಕೊಡಲ್ಲ, ಹಾಗೆ ಟ್ರೀಟ್ಮೆಂಟ್ ಅಷ್ಟೇ. ಇದಕ್ಕೆ ಮರ್ಮ ಚಿಕಿತ್ಸೆ ಅಂತ ಹೇಳ್ತಾರೆ. ಇದನ್ನು ಮಾಡ್ತೇನೆ. ಇದನ್ನು ಮಾಡಿದ ಮೇಲೆ ನಿಮಗೆ ನೋವು ಇದೆಯಾ ಇಲ್ಲ ನನಗೆ ಹೇಳಬೇಕು. ಇದು ಮಾಡಿದ ತಕ್ಷಣ ನೋವು ಕಮ್ಮಿ ಆಗ್ತದೆ, ಯಾವುದೇ ಮೆಡಿಸಿನ್ ಉಪಯೋಗ ಮಾಡ್ದಲೆ. ಅರ್ಥ ಆಯ್ತು? ಈಗ ಎಡಗಾಲು ನೋವಿದೆ ಅಲ್ವಾ? ಸರಿ, ಮೆಲ್ಲಕ್ಕೆ ಹತ್ರಿ. ಬೇಡ, ಇರಲಿ, ಪ್ಯಾಂಟ್ ಇರಲಿ. ಅವ್ರಿಗೆ ಕೊಡ್ರಿ ಮೊಬೈಲ್. ನಿಧಾನ ಹತ್ರಿ. ಆ ಪ್ಯಾಂಟ್ ಕೆಳಗೆ ಬಿಡ್ರಿ, ಪರವಾಗಿಲ್ಲ. ಆಮೇಲೆ ವೆರಿಕೋಸ್ ವೇನು ಇದೆಯಲ್ಲ, ಸ್ಕಿನ್ ಎಲ್ಲ ಕಪ್ಪಾಗಿದೆ ನೋಡಿ ಕೆಳಗಡೆ, ಹೌದಲ್ಲ? ನರ ಎಲ್ಲ ಆ ಕಡೆ ಕಾಲ ಆಪರೇಷನ್ ಆಗಿರೋದು, ಹೌದಾ? ಬಲಗಾಲು ಆಪರೇಷನ್ ಆದ್ರೂ ವೆರಿಕೋಸ್ ವೇನ್ ಇದೆ, ಇದೆಯಲ್ಲ, ನರ ಉತ್ಕೊಂಡವೇ ಇಲ್ಲ. ಓಕೆ, ಸರಿ, ಮಲ್ಕೊಳ್ರಿ. ಕೊಡ್ರಿ ಅವ್ರಿಗೆ ಬೀಗ. ಬ್ಯಾಗ್ ಆ ಕಡೆ ಸೈಡಿಗೆ ಇಡ್ರಿ. ನೀವು ಇಲ್ಲಿ ಬರ್ರಿ, ನೀವೇ ಕವರ್ ಮಾಡ್ರಿ. ನಿಂತ್ಕೊಳ್ರಿ, ಹಿಂಗೆ ಇದಕ್ಕೆ ಮರ್ಮ ಚಿಕಿತ್ಸೆ ಅಂತ ಹೇಳ್ತಾರೆ. ತಲೆ ಕುತ್ತಿಗೆ ನೋವು ಬರುತ್ತಾ? ಹೇಳ್ತಾ ಬರ್ತೀನಿ. ಕಾಲು ಜೋಡಿಸಿ ಎರಡು. ಲೂಸ್ ಕೊಡ್ಬೋದು ಆರಾಮ್. ಸರಿ, ಇಲ್ಲಿ ಬರ್ರಿ, ನೀವು ಬರ್ರಿ. ಇದು ಟೇಬಲ್ ಒಂದು ಲೆವೆಲ್ ಇದೆ, ಹೌದಾ? ಈಗ ಹಿಂಗೆ ಇಟ್ಕೊಂಡವ್ರೆ, ಈ ಬೆರಳು ಎತ್ತಾ ಇದೆ, ಕಾಣ್ತಾ ಇದೆಯಾ? ನೀವು ಇಂಜಿನಿಯರ್ ತಾನೆ, ಕರೆಕ್ಟಾಗಿ ಅಸೆಸ್ ಮಾಡ್ಬೋದಲ್ಲ ನೀವು? ಎತ್ತ ಇರೋದಂತ ನಿಜನಾ? ನಾನು ಟೇಬಲ್ ಅಂತ ವ್ಯತ್ಯಾಸ ಮಾಡಿಲ್ವಾ? ಹಿಂಗಿದ್ರೆ ಏನಾಗುತ್ತೆ ಅಂದ್ರೆ, ಇವ್ರದ್ದು ಒಂದ್ ಕಾಲು ಸಣ್ಣ, ಒಂದ್ ಕಾಲು ಎತ್ತರ ಇದೆ. ಹಂಗಿದ್ದಾಗ ದೇಹದ ಭಾರ ಎರಡು ಕಾಲ ಮೇಲೆ ಸಮನಾಗಿ ಬಿಡಲ್ಲ. ಸಮನಾಗಿ ಯಾವಾಗ ಬಿಡಲ್ವೋ ಅವಾಗ ಒಂದೇ ಕಡೆ ಭಾರ ಬಿಡುತ್ತಾರೆ. ಬಿಟ್ಟು 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 ಸ್ಪೈನಲ್ ಕಾಲಮಲ್ಲಿ ವ್ಯತ್ಯಾಸ ಆಗುತ್ತೆ. ನಿಮ್ ತಾಯಿಯವ್ರಿಗಾಗಿರೋದು ಅದನ್ನೇ. ಅದು 1 ವರ್ಷ 2 ವರ್ಷದ್ದಲ್ಲ, ಹಲವಾರು ವರ್ಷ ಅದೇ ತರ ನಡೆದು 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 ಒಂದು ಕಾಲ ಮೇಲೆ ಬಿಡ್ತಾ ಬಿಡ್ತಾ ಒಂದು ಕಾಲು ಸೌಕಳಿ ಬರ್ತದೆ. ಅದು ನೋವು ಚಾಲು ಆಗ್ತದೆ. ಒಂದು ನೋವು ಸ್ಟಾರ್ಟ್ ಆದ ತಕ್ಷಣ ಮತ್ತೆ ಈ ಕಡೆನೇ ಬಿಡಕ್ ಸ್ಟಾರ್ಟ್ ಮಾಡ್ತಾರೆ. ಆಗ ಇದು ಸೌಕಳಿ ಆಗ್ತದೆ. ಸೌಕಳಿ ಯಾಕಾಗದು ಅನ್ನೋದಕ್ಕೆ ರೀಸನ್, ಕರೆಕ್ಟ್ ಆಗಿ 90 ಡಿಗ್ರಿ ಇತ್ತು ಅಂದ್ರೆ ಪಿಲ್ಲರ್ ಬಿಲ್ಡಿಂಗ್ ಕಟ್ಟುವಾಗ ಅದ್ರ ಲೋಡ್ ಎಲ್ಲ ನೆಲಕ್ಕೆ ಹೋಗ್ತದೆ. ಸ್ವಲ್ಪ ಆಂಗಲ್ ಚೇಂಜ್ ಆಯ್ತು ಅಂದ್ರೆ ಲೋಡ್ ತರ ಹೋಗ್ತದೆ, ಮುರಿದು ಬಿಡೋ ಚಾನ್ಸ್ ಇರ್ತದೆ. ಇದು ಇಂಜಿನಿಯರಿಂಗ್ ಸೈನ್ಸ್. ಇದನ್ನ ನಾವು ಮೆಡಿಕಲ್ ಫೀಲ್ಡ್ ಅಲ್ಲಿ ಉಪಯೋಗ ಮಾಡ್ತಿದೀವಿ. ಈಗ ನೋವಿದೆ ಅಂತ ಹೇಳಿದ್ರಲ್ಲ, ನಿಮ್ಮಿದ್ರೆ ಸೊಂಟ ನೋವು ಇದೆಯಲ್ಲ, ಟ್ರೀಟ್ಮೆಂಟ್ ಆದ್ಮೇಲೆ ನೋವಿರಲ್ಲ. ನಾನು ಈಗ ಏನು ಮೆಡಿಸಿನ್ ಕೊಟ್ಟಿಲ್ಲ, ಕೊಟ್ಟಿನ ಏನಾರು ಹಚ್ಚಿನ ಕೈಯಲ್ಲಿ ಏನಿಲ್ಲ. ಈಗ ಟ್ರೀಟ್ಮೆಂಟ್ ಆದ ತಕ್ಷಣ ಇದು ಸರಿ ಹೋಗುತ್ತೆ, ಹೀಗೆ ಸರಿ ಹೋಗ್ಬೇಕು. ಇದು ಸರಿ ಹೋಯ್ತು ಅಂದ ತಕ್ಷಣ ಅದು ಸರಿ ಹೋಗ್ಬೇಕು. ದಿಸ್ ಇಸ್ ಕಾಲ್ಡ್ ಮರ್ಮ ಚಿಕಿತ್ಸೆ. ಇದು ಇನ್ಸ್ಟೆಂಟ್. ಈಗ ನಿಮ್ ಇದ್ರಿಗೇನೆ ಮಾಡ್ತೀನಿ, ಇದೇನು ವ್ಯತ್ಯಾಸ ಮಾಡಕ್ ಬರಲ್ಲ. ಓಕೆ, ಕೈ ಕೆಳಗೆ ಬಿಡ್ರಿ, ಆರಾಮ ಮಲಗಿಡ್ರಿ. ಇದು ಇಂದಿನ ಕಾಲದಲ್ಲಿ ಇತ್ತು. ಯುದ್ಧ ಭೂಮಿಯಲ್ಲಿ, ವಾರ್ ಫೀಲ್ಡ್ ಅಲ್ಲಿ ಸೈನಿಕರಿಗೆ ಮಾಡೋ ಟ್ರೀಟ್ಮೆಂಟ್. ಅಲ್ಲಿ ಬಿದ್ದವ್ರಿಗೆ ಎದ್ದವ್ರಿಗೆ ಟ್ರೀಟ್ಮೆಂಟ್ ಮಾಡೋದು ಕಳಿಸ್ತು ಮಚ್ಚಿದ್ದಕ್ಕೆ. ಅಲ್ಲೆಲ್ಲ ಮೆಡಿಸಿನ್ ಕೊಡಕ್ಕೆ ಇರಲ್ಲ. ಅವಾಗ ಕಂಡುಹಿಡಿದಿರೋಂತಹ ವಿದ್ಯೆ ಇದು. ಬಿಡ್ರಿ, ಲೂಸ್ ಬಿಡ್ರಿ, ಲೂಸ್ ಬಿಡೋಣ ಕಾಲ್ಗಳು ಫ್ರೀ. ನಿಮಗೆ ಏನಾದ್ರೂ ನೋವಾದ್ರೆ ನಂಗೆ ಹೇಳ್ರಿ.
ಕೈ ಕೊಟ್ರಿ, ಎರಡು ಕೈ ಹಿಂಗ್ ಜೋಡಿಸ್ರಿ. ಎರಡು ಕೈ ಕೊಟ್ರಿ. ಎದ್ದೇಳ್ರಿ ಒಂದು ನಿಮಿಷ. ಕೈ ಕೊಟ್ರಿ. ಇದನ್ನ ಜೋಡಿಸ್ರಿ. ಇಲ್ಲಿ ಬರೀ ಸರ್, ಇಲ್ಲಿ ಲೆವೆಲ್ ಇದೆ ಹೌದಾ? ಇಲ್ಲಿ ನೋಡ್ರಿ, ಬೇರೆ ಕಡೆ ಇದೆಯಲ್ಲ, ಇಟ್ ಮೀನ್ಸ್ ಇವ್ರ ಬಾಡಿ ಬ್ಯಾಲೆನ್ಸ್ ಇಲ್ಲ ಅಂತ ಅರ್ಥ. ಇದು ನಮ್ದು MRI ಇವೆಲ್ಲ ಕಂಡುಹಿಡಿಯಕ್ಕಿಂತ ಮುಂಚೆ ಬಾಡಿ ಅಲೈನ್ಮೆಂಟ್ ಸರಿ ಇದೆಯಾ ಇಲ್ಲ ಅಂತ ನೋಡ್ಲಿಕ್ಕೆ ಉಪಯೋಗಿಸ್ತಿದ್ದಂತಹ ಪದ್ಧತಿ. MRI ಸುಳ್ಳಾಡ್ಬೋದು, ಇದು ಸುಳ್ಳಾಡಂಗಿಲ್ಲ. ಬಟ್ 2 ಸಲ ಬರುತ್ತಾ? ಈಗ ಬರ್ಬೇಕದು, ಒಂದು ಬರುತ್ತೆ, ನಿಮ್ ಸರಿ ಇದೆ ಹೌದಾ? ಇದು ಬರಬೇಕು. ಇದು ಬಂತು ಅಂದ್ರೆ ನಾನು ಮಾಡಿದ ಟ್ರೀಟ್ಮೆಂಟ್ ಸರಿ ಅಂತ. ಈಗ ಬರುತ್ತಾ? ಈಗ ಬರುತ್ತೆ. ನಿಮ್ ಕಣ್ಣೆದುರಿಗೆ ಬರುತ್ತೆ, ಹೀಗೆ ಬರುತ್ತೆ. ಇದು ಬಂತು ಅಂದ್ರೆ ನಾನು ಮಾಡಿದ ಸರಿ ಇದೆ ಅಂತ. ಇದು ಬರಲಿಲ್ಲ ಅಂದ್ರೆ ನಾನು ಸರಿ ಮಾಡಿಲ್ಲ ಅಂತ. ಗೊತ್ತಾಯ್ತು? ಇದು ಎಜುಕೇಟೆಡ್ ಪೀಪಲ್ಸ್ಗೆ ಅರ್ಥ ಆಗಲಿ ಅಂತಾನೆ ನಾನು ಮಾಡ್ತಾ ಇದ್ದೀನಿ. ಮಲ್ಕೊಳ್ಳಿ, ಇದು ಕಾಣ್ತಿದ್ಯಾ? ಮಾರ್ಕ್ ಮಾಡಿ. ಅವನ ದೇಹದಲ್ಲೇ ಏನಿದೆ ಅಂತ ಅವನ ದೇಹನೇ ಹೇಳುತ್ತೆ. ಎಷ್ಟು ಸಿಂಪಲ್ ಇದು ಆಯುರ್ವೇದ ಅಂದ್ರೆ. ಆರೋಗ್ಯಕ್ಕೆ ಡೆಫಿನೇಷನ್ ಬಹಳಷ್ಟು ಜನ ಕೊಡ್ತಾರೆ, ಏನೇನೋ ಹೇಳ್ತಾರೆ. ರಕ್ತ ಪರೀಕ್ಷೆ ಸೇರಿರ್ಬೇಕು, ಮೂತ್ರ ಪರೀಕ್ಷೆ, ಅದೆಲ್ಲ ಏನು ಬೇಡ. ಬ್ಯಾಲೆನ್ಸ್ ಇಸ್ ಹೆಲ್ತ್, ಇನ್ಬ್ಯಾಲೆನ್ಸ್ ಇಸ್ ಹೆಲ್ತ್ ಅಷ್ಟೇ. ಇವ್ರದ್ದು ಇನ್ಬ್ಯಾಲೆನ್ಸ್ ಇದೆ, ಬ್ಯಾಲೆನ್ಸ್ ಮಾಡೋದು ಅಷ್ಟೇ. ಸಿಂಪಲ್ ಲಾಜಿಕ್. ವಯಸ್ಸೆಷ್ಟು? ನಮಗೆ 62. ನಾನು ಇವ್ರಿಗೆ ಯಾವ್ದನ್ನು ಜಗ್ಗದು, ಎಳೆಯೋದು, ಲಟ್ಕೆ ಮುರಿಯೋದು ಏನು ಮಾಡಲ್ಲ. ಸುಮ್ಮನೆ ನೋಡಿ ಇಷ್ಟೇ. ಇದು ಮರ್ಮ ಪಾಯಿಂಟ್ಸ್ ಅಂತ. ಈ ತರ ಪಾಯಿಂಟ್ಸ್ 108 ಇರ್ತದೆ ಮನುಷ್ಯನ ದೇಹದಲ್ಲಿ. ಚೈನಾ, ಜಪಾನ್ ಅಲ್ಲಿ ಕುಂಫು, ಕರಾಟೆ ಟಚ್ ಮಾಡಿದ್ರು ಸಾಕು ಲಾಕ್ ಆಗ್ತಾರೆ. ನೋಡಿದ್ದೀರಾ ವಿಡಿಯೋದಲ್ಲಿ? ನೋಡಿದ್ದೀರಾ? ಈ ಪಾಯಿಂಟ್ಸ್ ಅವೆಲ್ಲ. ಇದನ್ನ ಕಂಡುಹಿಡಿದಿದ್ದು ಬುದ್ಧನ ಇತಿಹಾಸ ಗೊತ್ತಿದ್ರೆ ನಿಮಗೆ ಅರ್ಥ ಆಗ್ತದೆ. ಬುದ್ಧ ಅವನು ಸನ್ಯಾಸ ಹಾಕಿನ ಮುಂಚೆ ವಾಸ್ ಎ ಕಿಂಗ್. ಸನ್ಯಾಸಿ ಆದ್ಮೇಲೆ ಕಲ್ತಿರೋದಿಲ್ಲ. ಸನ್ಯಾಸಿ ಆದ್ಮೇಲೆ ನೋವುಗಳೆಲ್ಲ ಸರಿ ಮಾಡ್ಲಿಕ್ಕೆ ಅಂತಾನೆ ಕಲ್ತಿರೋದು. ಇದು ನೋಡ್ಲಿಕ್ಕೆ ಬಹಳ ಈಸಿ ಕಾಣ್ತದೆ. ನೀವು ಮನೇಲಿ ಮತ್ತೆ ಯಾರು ಟ್ರೈ ಮಾಡಬಾರ್ದು. ಇದನ್ನ ನೋಡ್ಕೊಂಡು ಮನೆ ಮಾಡ್ತಿರ್ಲಿಲ್ಲ. ಇಷ್ಟೇನಾ ಅಂತ ಗೊತ್ತಾಗಲ್ಲ. ನಾವು ಡಿಸೆಕ್ಷನ್ ಮಾಡಿದಾಗ ಇವೆಲ್ಲ ಗೊತ್ತಾಗ್ತದೆ. ಅಂದ್ರೆ ಡೆಡ್ ಬಾಡಿ ಎಲ್ಲ ಕೊಯ್ದಿರ್ತದೆ ಫಸ್ಟ್ ಇಯರ್ ನಾವು. ಒಂದು ಮೇಲ್ ಬಾಡಿ, ಒಂದು ಫೀಮೇಲ್ ಬಾಡಿ ಎಲ್ಲ ಶರ್ಟ್ ಮೇಲ್ ಮಾಡ್ರಿ. ಶರ್ಟ್ ಮೇಲ್ ಮಾಡ್ರಿ, ಬಿಡಿ ಸಾಕು. ಬಲ್ಗಾಲ್ ಮೇಲೆ ಬಿಡ್ರಿ, ಎಡಗಾಲ್ ಬಿಡ್ರಿ, ಬಲ್ಗಾಲ್ ಬಿಡ್ರಿ, ಎಡಗಾಲ್ ಬಿಡ್ರಿ, ಸಾಕು. ಫ್ರೀ ಬಿಡು ಕಾಲು. ಎಡಗಾಲ್ ತಾನೇ ನೋವು ಜಾಸ್ತಿ ಇರೋದು. ಉಲ್ಟಾ ಮಾಡ್ರಿ. ನೋಡ್ರಿ, ಬೆನ್ನೋವಿಗೆ ಅಂತ ಇದು ಹಾಕೊಂಡ ತರ್ಕೊಳಕ್ ಆಗ್ತಿಲ್ಲ ಅವ್ರಿಗೆ. ಕೈ ಹಿಂಗಿಡ್ಕೊಳ್ರಿ, ಹಿಂಗಿಡ್ಕೊಳ್ರಿ.
ಈ ಕೈಯು ಈ ಕಾಲು ಮೇಲೆತ್ತಿ ಬಿಡ್ರಿ, ಸಾಕು ಬಿಡ್ರಿ. ಇದು ಮೇಲೆತ್ತಿ ಬಿಡ್ರಿ, ಸಾಕು ಬಿಡ್ರಿ, ಸಾಕು ಬಿಡ್ರಿ. ಮೈ ಲೂಸ್ ಬಿಡ್ರಿ. ಹಿಂಸೆ ಆಗ್ತಾ ಇದೆಯಾ? ಏನಿಲ್ಲಲ್ಲ. ಆ ಕಡೆ ತಿರುಗಿ, ಗೋಡೆ ಕಡೆ ಮುಖ ಮಾಡ್ರಿ. ಗೋಡೆ ಕಡೆಗೆ ಮಗ್ಲಾಗಿ ಕೈ ಕಟ್ರಿ. ಸ್ವಲ್ಪ ಇದು ಸಪ್ರೇಟ್. ಇದು ಬನ್ನಿ, ಹಾಗೆ ಈ ಕೆಳಗಿನ ಕಾಲು ಚಾಚಿ, ಮೇಲಿನ ಕಾಲು ಮಡ್ಚಿ ಮಡ್ಚಿ ಮಡ್ಚಿ. ಕೈ ಕಟ್ರಿ, ನನ್ನ ಕಡೆ ನೋಡಿ. ನನ್ನ ಕೈ ಕಟ್ರಿ, ಕೈ ಕಟ್ಟಬೇಕು. ನನ್ನ ಕಡೆ ನೋಡಿ. ಉಸಿರು ಒಳ ತಗೊಳ್ರಿ, ಬಿಡ್ರಿ. ನನ್ನ ಕಡೆ ತಿರುಗಿ. ಕೈ ಕಟ್ರಿ, ಮೇಲಿನ ಕಾಲು ಮಡ್ಚಿ, ಕೆಳಗಿನ ಸೀದಾ ಮಾಡ್ರಿ. ಆ ಕಡೆ ತಿರುಗಿ, ಕೈ ಕಟ್ರಿ. ಆ ಕಡೆ ತಿರುಗಿ, ಹೊರಡ್ರಿ. ಆ ಕಡೆ ಹೊರಡ್ರಿ, ಆ ಕಡೆ ನೋಡ್ರಿ. ಕೈ ಕಟ್ರಿ, ಉಸಿರೊಳಗೆ ಬಿಡ್ರಿ. ಕಾಲು ಜಾರಿ, ಸೀದಾ ಮಾಡಿ, ಸೀದಾ ಮಾಡಿ. ಸ್ವಲ್ಪ ಈ ಕಡೆ ಬರ್ರಿ. ಈ ಕಾಲನ್ನ ಮಡಚಿ ತೊಡೆ ಮೇಲೆ ಹಾಕಿ. ಹಾಗೆ ಬಿಡ್ರಿ. ಈ ಕಾಲು ಮಡಚಿ ಬಿಡ್ರಿ, ಸೀದಾ ಮಾಡ್ರಿ. ಮೇಲೆ ಸಕ್ಕರೆ, ಸ್ವಲ್ಪ ಸಕ್ಕರೆ ಮೇಲೆ ಜಾಸ್ತಿ. ಕಾಲು ಜೋಡಿಸಿ. ಇಲ್ಲಿ ಬರ್ರಿ ಸರ್. ಮಾರ್ಕ್ ಎಲ್ಲಿದೆ? ಕೆಳಗಿದೆ. ಇದು ಲೆವೆಲ್ ಆಯ್ತಾ? ಇದು ಲೆವೆಲ್ ಆಯ್ತು ಅಂತಂದ್ರೆ ಇವರ ಕಾಲುಗಳು ಸಮ ಆದಾಗ ಇವರ ದೇಹ ಭಾರ ಎರಡು ಕಾಲ ಸಮನಾಗಿ ಬೀಳ್ತದೆ. ಸಮನಾಗಿ ಬಿದ್ದಾಗ ಲೋಡು ಬಾಡಿ ತಗೊಳಲ್ಲ, ಭೂಮಿ ಟ್ರಾನ್ಸ್ಫರ್ ಮಾಡ್ಬಿಡ್ತದೆ. ಈ ಬೇಸಿಸ್ ಮೇಲೆ ಪಿಲ್ಲರ್ ಹಾಕೋದು. 90 ಡಿಗ್ರಿ ತೂಕಕ್ಕೆ ಮುಂದೆ ಇಟ್ಟು ಯಾಕೆ ಹಾಕ್ತಾರೆ? ಗೊತ್ತಾಯ್ತು. ಈಗ ಇದು ಸಮ ಆಯ್ತು ಅಂತಂದ್ರೆ ಅದು ನೋವು ಇರಬಾರದು. ನೆಕ್ಸ್ಟ್ ಪಾಯಿಂಟ್ ಕರೆಕ್ಟಾ? ಇದು ಮತ್ತೆ ಇದು ವ್ಯತ್ಯಾಸ ಆಗಬಾರದು ಜೀವನದಲ್ಲಿ ಅಂದ್ರೆ ಇವರು ಡೈರೆಕ್ಟ್ ಹಿಂಗ್ ಹೇಳಬಾರದು, ಎದ್ದಾಳಬಾರದು. ಹಂಗೆದ್ರೆ ಇಲ್ಲಿ ನೋಡ್ರಿ ಯಜಮಾನ್ರೆ, ನೀವ್ ಹಿಂಗ್ ಸೀದಾ ಹೇಳಬಾರದು ಯಾವಾಗಲೂ. ಹಂಗೆದ್ರಿ ಅಂದ್ರೆ ಮತ್ತೆ ಸ್ಪೈನಲ್ ಕಾಲಮ್ ಅಲ್ಲಿ ಬೆನ್ನು ಉರಿಯಲ್ಲಿ ವ್ಯತ್ಯಾಸ ಆಗುತ್ತೆ. ಅಲ್ಲಿ ವ್ಯತ್ಯಾಸ ಆದ ತಕ್ಷಣ ಇವನ್ ಜಕ್ಕೊಂಡ್ಬಿಡ್ತಾವ. ಅಲ್ಲಿಂದ ನರ ಸಪ್ಲೈ ಆಗಿರುತ್ತೆ. ಗೊತ್ತಾಯ್ತು? ಈಗ ಮಗ್ಲಾಗಿ ಕೈ ಊರಿ ಎದ್ದೇಳಿ. ಹಿಂಗ್ ಒಂದ್ ಸೈಡ್ ಕೈ ಊರ್ಬೇಕು ನೆಲಕ್ಕೆ, ಕೆಳಗೆ ಅದ್ರದ್ದೆಲ್ಲ ಆಮೇಲೆ ನೋಡ್ತೀನಿ ನಾನು. ಫಸ್ಟ್ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್. ಈಗ ನೆಕ್ಸ್ಟ್ ಇದು ನೋಡಿ, ಹಿಂಗೆ ಎತ್ಕೊಳ್ರಿ, ಹಿಂಗೆ ಎತ್ತಿ ಕೈ ಸ್ಟ್ರೈಟ್ ಮಾಡ್ರಿ. ಬಿಡ್ರಿ, ಇಲ್ಲಿ ಕೈ ಕೊಡ್ರಿ. ಇಲ್ಲಿ ಬರ್ರಿ ಸರ್. ಅದೆರಡು ಲೈನ್ ಜೋಡಿಸ್ರಿ. ಈಗ ಇದನ್ನ ಲೆವೆಲ್ ಮಾಡ್ರಿ. ಆ ಲೆವೆಲ್ ಇದೆಯಾ? ಆ ಲೆವೆಲ್ ಇದೆಯಾ? ಈಗ ಇಲ್ಲಿ ನೋಡ್ರಿ, ಪೆನ್ನ ಮಾರ್ಕ್ ಎಲ್ಲಿದೆ? ಈಗ ಆ ಕಾಲರ ಮುಟ್ಟಿದ್ದೀನಿ, ಕೈ ಮುಟ್ಟೆ ಇಲ್ಲ. ಹೆಂಗ್ ಸೆಟ್ ಆಯ್ತಿದ್ದು? ಬಾಡಿ ಕ್ರಿಸ್ ಕ್ರಾಸ್ ಇರ್ತದೆ. ಬಾಡಿ ಒಂದು ಸಮ ಇದೆ ಅಂತಂದ್ರೆ ಈ ಕಡೆ ಎದೆ ತೊಟ್ಟಿಂದ ಒಬ್ಬರ ಕಳತೆ ತಗೊಂಡ್ರೆ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ, ಇಲ್ಲ ಅಷ್ಟೇ ಇರಬೇಕು. ಮನುಷ್ಯ ಬ್ಯಾಲೆನ್ಸ್ ಅದ ನನಗೆ. ಆಮೇಲೆ ಇಲ್ಲಿಂದ ಹಿಡಿದು ಈ ಹೆಬ್ಬೆರಳಿಗೂ ಇಲ್ಲಿಂದ ಹಿಡಿದು ಈ ಹೆಬ್ಬೆರಳಿಗೂ ಒಂದೇ ಸಮ ಇರಬೇಕು. ಹಂಗಾರೆ ಮನುಷ್ಯ ಕರೆಕ್ಟ್ ಆದ. ಅದರಲ್ಲಿ ವ್ಯತ್ಯಾಸಗಳು ಆಗುವ ತಕ್ಷಣ ಅವನಿಗೆ ಸ್ಪೈನಲ್ ಕಾಲಮ್ ಸ್ಟಾರ್ಟ್ ಆಗ್ತದೆ ಪ್ರಾಬ್ಲಮ್. ಒಂದಿನಕ್ಕೆ ಆಗೋದಲ್ಲ ಇದು, ವರ್ಷಾನುಗಟ್ಟಲೆ ಇಂಬ್ಯಾಲೆನ್ಸ್ ಆಗೇ ನಡೆದವ್ರೆ. ವೀಲ್ ಅಲೈನ್ಮೆಂಟ್ ಹಾಳಾದ ತಕ್ಷಣ ಟೈರ್ಸ್ ಅವೆಯಲ್ಲ.
ಅಲೈನ್ಮೆಂಟ್ ಹಾಳಾಗಿರೋಂಥ ಕಾರ್ನ ಓಡಿಸಿ ಬಿಟ್ಟು ಟೈರ್ ತೆಗಿತು. ಅರ್ಥ ಆಯ್ತು? ಈಗ ವಾಕ್ ಮಾಡ್ರಿ. ಎಡಗಾಲ್ ನೋವಿತ್ತಲ್ವಾ? ಎಡಗಾಲ್ ನೋವಿದ್ಯಾ ಇಲ್ಲ ಅಂತ ಹೇಳಿ ಜೋರ ಬರಡ್ರಿ. ಮೈ ಲೂಸ್ ಬಿಟ್ಟು ನಡೀರಿ, ಅದು ಗುಂಪು ಬೇಡ. ಇಲ್ಲ ಸರ್, ಎಡಗಾಲ್ ನೋ ನೋವು ಫ್ರೀನೆಸ್. ಆಗಲಿಂತ ಆಗಕ್ಕಿಂತ ಕಮ್ಮಿ. ಎಷ್ಟು ಪರ್ಸೆಂಟ್ ಕಡಿಮೆ ಆಯ್ತು? ಒಂದು 4%. 25% ಕಡಿಮೆ ಆಯ್ತಾ? ಇನ್ನೂ ಸರಿ ಹೊರಡ್ರಿ. ಇಂಜೆಕ್ಷನ್ ಮಾಡಿದ್ರು 25% ಕಮ್ಮಿ ಆಗಲ್ಲ. ಹೌದು. ಈಗ ನಾನು ಯಾವ್ದು ಪೇನ್ ಕಿಲ್ಲರ್ ಕೊಟ್ಟಿದ್ರೆ ಅದ್ರ ಎಫೆಕ್ಟ್ ಇಂದ ಕಮ್ಮಿ ಆಗಿದೆ ಅಂತ ಹೇಳ್ಬೋದಿತ್ತು. ಏನು ಕೊಟ್ಟಿಲ್ಲ, ಏನ್ ಕಮ್ಮಿ ಆಯ್ತು? ಬ್ಯಾಲೆನ್ಸ್ ಮಾಡಿದ್ರು, ಬಹಳ ಚೆನ್ನಾಗಿ ಬ್ಯಾಲೆನ್ಸ್ ಆಯ್ತು. ಈಗ ಲೋಡ್ ಎರಡು ಕಾಲಕ್ಕೆ ಸಮಾನ ಬೀಳ್ತಾ ಇದೆ. ಬೀಳ್ತದೆ. ಹೌದು. ಈಗ ಎಷ್ಟು ಪರ್ಸೆಂಟ್ ಕಮ್ಮಿ ಆಯ್ತು? ಇಲ್ಲ ಸರ್, ಅಷ್ಟೇ 25% ಕಮ್ಮಿ ಆಗಿದೆಯಾ? ಸೊಂಟ ಸೊಂಟ ಸ್ವಂತ ಹೀಗೆ ನಾವು ಕಾಣ್ತಾ ಇಲ್ಲ. ಸೊಂಟ ನೋವು ಏನ್ ಕಮ್ಮಿ ಆಯ್ತು? ಮೇಲಿಂದ ಕಮ್ಮಿ ಆಗ್ತಾ ಬರುತ್ತದೆ. ಸೊಂಟ ನೋವು ಇತ್ತವಾಗ್ಲೇ, ಅವಾಗಲೂ ಸ್ವಲ್ಪ ಈಗಿಲ್ಲ. ಈಗ ಮೊಣಕಾಲು 25% ಕಡಿಮೆ ಆಗಿದೆ. ಹೌದ್ರಾ? ಇನ್ನೂ ಕಡಿಮೆ ಮಾಡೋಣ, ಪ್ರಯತ್ನ ಮಾಡಿ. ಕೂತ್ಕೊಳ್ಳಿ. ಕಾಲಿಗೆ ಬಿಡತ್ತವ ಹಂಗೆ ಕತ್ತು ಬಗ್ಸಿ ಹಂಗೆ ಹಿಂಬಡಿ ಎತ್ರಿ. ಇದು ಬಿಡ್ರಿ, ಎತ್ರಿ, ಬಿಡ್ರಿ, ಎತ್ರಿ, ಬಿಡ್ರಿ, ಎತ್ರಿ, ಬಿಡ್ರಿ, ಎತ್ರಿ, ಹೊರಗೆತ್ರಿ, ಬಿಡ್ರಿ. ಈಗ ಎದ್ದು ವಾಕ್ ಮಾಡ್ರಿ. ಈಗ ನೋವಿರೋಲ್ಲ ನೋಡಿ. ಅಲ್ಲಿದಾತಲ್ಲ ಫುಲ್ ಟೋಟಲ್ ಅದಲ್ಲ ನಾನು ಕೇಳ್ತಿರೋದು. ಮೊಣಕಾಲು ನೋವಿಲ್ಲ, ಇಲ್ಲಲ್ಲ? ಸೊಂಟನೂ ಇಲ್ಲ. ಓಕೆ, ದಿಸ್ ಇಸ್ ಕಾಲ್ಡ್ ಮೊನೊಮಾಸ್ಟಿಟಿಸ್. ಇದಾದ ಮೇಲೆ ಅವಶ್ಯಕತೆ ಇದ್ರೆ ಮೆಡಿಸಿನ್ಸ್, ಅವಶ್ಯಕತೆ ಇಲ್ಲ ಅಂದ್ರೆ ಮೆಡಿಸಿನ್ಸ್ ಬೇಕಿಲ್ಲ. ಎಕ್ಸಸೈಸ್ ಅಲ್ಲಿ ಮೇಂಟೈನ್ ಮಾಡ್ಕೊಂತ ಹೋಗಿ. ಓಕೆ, ಕೊಡಿ. ನಾನು ಇದನ್ನ ನಿಮಗೆ ನೋಡ್ಲಿ ಅಂತಾನೆ ಕರೆದೆ. ಓಕೆ, ನಾನು ಹೇಳ್ದಂಗೆ ಕರೆಕ್ಟ್ ಪತ್ತೆ ಮಾಡ್ಕೊಂತ ಹೋಗ್ಬೇಕ್ರಿ. ಓಕೆ.